ಹಾಯ್ ಗೈಸ್, ವೆಲ್ಕಮ್ ಟು ವರ್ಷಾ ಗೌಡ ಯೂಟ್ಯೂಬ್ ಚಾನಲ್. ಇವತ್ತು ಏನು ವಿಡಿಯೋ ಅಂದರೆ, ನಾನು 2 years ಬ್ಯಾಕು ನನ್ನ ಫ್ರೆಂಡ್ನ ಮೀಟ್ ಮಾಡೋಕ್ಕೆ ಹೋಗಿದ್ದೆ. ಆವಾಗ ಒಂದು ವ್ಲಾಗ್ ಥರ ಮಾಡಿದ್ದೆ, ಬಟ್ ಆವಾಗ ನಾನು ಪೋಸ್ಟ್ ಮಾಡೋಕ್ಕೆ ಹೋಗಿಲ್ಲ. ಯಾಕಂದರೆ ಆವಾಗ ಸಮ್ ರೀಸನ್ಸ್ ನಾನು ಪೋಸ್ಟ್ ಮಾಡೋಕ್ಕಾಗಿಲ್ಲ. ಬಟ್ ಇವಾಗ ಪೋಸ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಯಾಕಂದರೆ ಆ ವೀಡಿಯೋಸ್ ನನ್ನ ಹತ್ರ ಎಷ್ಟು ದಿನ ಇರುತ್ತೋ ಇರೋಲ್ಲೋ ಗೊತ್ತಿಲ್ಲ. ಬಟ್ ನಾನು ವ್ಲಾಗ್ ಥರ ಅದನ್ನು ಪೋಸ್ಟ್ ಮಾಡಿದ್ರೆ ಬಟ್ ನನ್ನ ಜೊತೆ ಲೈಫ್ ಟೈಮ್ ಇರುತ್ತೆ ಅಂದ್ಕೊಂಡು ಪೋಸ್ಟ್ ಮಾಡ್ತಾಯಿದ್ದೀನಿ ಗೈಸ್. ಯಾರ್ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ವರ್ಷಾ ಗೌಡ ಯೂಟ್ಯೂಬ್ ಚಾನಲ್. ಬೆಲ್ ಬಟನ್ನ ಕ್ಲಿಕ್ ಮಾಡೋದು ಮಾತ್ರ ಮಿಸ್ ಮಾಡಬೇಡಿ. ಯಾಕಂದರೆ ನಾನು ವಿಡಿಯೋ ಪೋಸ್ಟ್ ಮಾಡಿದ್ರೆ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಲೇಟ್ ಮಾಡೋದು ಬೇಡ, ಬನ್ನಿ ಗೈಸ್ ಆ ವಿಡಿಯೋ ನೋಡ್ಕೊಂಡು ಮತ್ತೆ ಸಿಗೋಣ. ಹಾಯ್, ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ವೀಡಿಯೋ ಮಾಡೋಕ್ಕೆ ಕಾರಣ ಇಷ್ಟೇ, ಫ್ರೆಂಡ್ ಬರ್ಡೇ ಇತ್ತು. ಸೊ ಹೋಗ್ತಾ ಇದ್ದೀನಿ, ಒಂದು ಮೆಮೊರಿ ಅಂತ ಇರಲಿ ಅಂತ ವ್ಲಾಗ್ ಮಾಡ್ತಾಯಿದ್ದೀನಿ ಅಷ್ಟೇ. ಸರಿ, ಓಡೋಣ ಬರ್ರಿ ಮನೆಯಿಂದ. ಇವಾಗ ಮೆಟ್ರೋ ಸ್ಟೇಷನ್ ರೀಚ್ ಆದೆ. ಇವಾಗ ಹೋಗಿ ಟಿಕೆಟ್ ತಗೊಂಡು ಹತ್ತಿ ವೀಡಿಯೋ ಮಾಡ್ತೀವಿ. ಟ್ರೈನ್ ಮಿಸ್ ಆಯಿತು, ಟ್ರೈನ್ ಸಿಕ್ಕಿಲ್ಲ. ಸೊ ಅದಕ್ಕೆ ಮೆಟ್ರೋ ಸ್ಟೇಷನಿಂದ ಮೆಜೆಸ್ಟಿಕ್ಗೆ ಹೋಗ್ತಾ ಇದ್ದೀವಿ. ಫುಲ್ ಬೇಜಾರು. ಆ್ಯಕ್ಚುಲಿ ಕೊಯಂಬತ್ತೂರ್ಗೆ ಹೋಗ್ಬೇಕು ಅಂದ್ಕೊಂಡ್ರೆ ಟ್ರೈನೇ ಸಿಕ್ಕಿಲ್ಲ. ಸೊ ಅದಕ್ಕೆ ಇವಾಗ ಚೆನ್ನೈಗೆ ಹೋಗಿ, ಚೆನ್ನೈಯಿಂದ ಕೊಯಂಬತ್ತೂರ್ಗೆ ಹೋಗಿ, ಅಯ್ಯೋ ಹೆವಿ ಲಾಂಗ್ ಆಗಾಯಿತು. ಬಟ್ ಏನು ಮಾಡೋಕ್ಕಾಗುತ್ತೆ, ಮೀಟ್ ಮಾಡಲೇಬೇಕಲ್ಲ. ಸೊ ಅದಕ್ಕೆ ಹೋಗಲೇ. ಬೆಂಗಳೂರಿಂದ ಕಾಟ್ಪಾಡಿಗೆ ಬಂದು ಇವಾಗ ಕೊಯಂಬತ್ತೂರು ಟಿಕೆಟ್ ತಗೊಂಡು ಹೋಗಿ ಇನ್ನೂ ಎಷ್ಟು ಬೇಜಾರು. ಇವಾಗ ಟಿಕೆಟ್ ತೊಗೊಂಡ್ವಿ, ಕಾಯ್ತಾ ಇದ್ದೀವಿ. ಇನ್ನೂ ಬರ್ತಾಯಿಲ್ಲ, ಯಾವಾಗ ಬರುತ್ತೋ ಗೊತ್ತಿಲ್ಲ. ಅದು ಬರೋವರೆಗೂ ಏನು ಮಾಡೋಣ ಅಂತ ಗೊತ್ತಾಯ್ತಲ್ಲ. ಬೋರ್ ಆಗ್ತಿದೆ. ಮುಂದೆಗಡೆ ಅಂಗಡಿ ಐತೆ, ಆಮೇಲೆ ಯಾರೂ ಒಬ್ಬರು ಇಲ್ಲ. ಫೀಲ್ ಮಾತ್ರ ಮಸ್ತಾಗೈತೆ. ಸಿಕ್ಕಿದ್ರೆ ಪೀಸಾಗಿ ಪೂಜೆ ಮಾಡ್ಕೊಂಡು ಏನು ಮಾಡೋಣ, ಬ್ಯಾಡ್ ಲಕ್. ಸೀಟೇ ಸಿಕ್ಕಿಲ್ಲ. ಈಗ ಬರೀ ಕಾಟ್ಪಾಡಿಲಿಯೂ ಸ್ಟಾಪ್ ಇತ್ತು. ಸೊ ಅದಕ್ಕೆ ಇಳ್ಕೊಂಡು ವಾಕ್ ಮಾಡ್ಕೊಂಡು ನಿಂತಿದ್ದೆ. ಹಾಗೆ ಒಂದು ವಿಡಿಯೋ ಮಾಡಿದೆ. ಒಂಥರ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು. ಈ ಥರ ಎಲ್ಲ ಟ್ರೈನಲ್ಲಿ ಇಳ್ಕೊಂಡು ಓಡ್ಕೊಂಡು ಆಟಾಡ್ಕೊಂಡು. ಇವಾಗ ಜಸ್ಟ್ ಮೆಟ್ರೋ ಸ್ಟೇಷನ್ ರೀಚ್ ಆದೆ. ಕೊಯಂಬತ್ತೂರು ಮೆಟ್ರೋ ಸ್ಟೇಷನ್ ರೀಚ್ ಆದೆ. ಇವಾಗ ಇಲ್ಲಿಂದ ಆಟೋ ಇಟ್ಕೊಂಡವ್ರು ಮನೆಗೆ ಹೋಗಿ ಮೀಟ್ ಮಾಡಿ ವಿಡಿಯೋ ಮಾಡ್ತೀನಿ. ಫೈನಲಿ ಐ ಮೀಟ್ ಇಟ್ ಮೈ ಬೇಬಿ. ಲವ್ ಯು ಚಿನ್ನಮ್ಮ. ಇವಾಗ ಕೊಯಂಬತ್ತೂರ್ಗೆ ಬಂದು ನನ್ನ ಚಿನ್ನನ ಮೀಟ್ ಮಾಡಿದೆ. ಲವ್ ಯು ಬೇಬಿ. ಹೋಗ್ತಾ ಇದ್ದೀವಿ ಗಾಯ್ಸ್ ದೇವಸ್ಥಾನಕ್ಕೆ. ಆ್ಯಕ್ಚುಲಿ ಇವ್ರಿಗೆ ಕನ್ನಡನೇ ಗೊತ್ತಿದ್ದಿದ್ರೆ ಅವ್ರ ಕೈಯಲ್ಲಿ ಮಾತಾಡಿಸ್ತಾ ಇದ್ದೆ. ಬಟ್ ಇವ್ರ ಜೊತೆ ಇದ್ದಿದ್ದ ಕ್ಷಣಗಳು ಒಂದೊಂದು ಮರೆಯೋಕ್ಕಾಗಲ್ಲ. ಯಾಕಂದರೆ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನನ್ನ. ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಮೀ ಪವಿ. ಬಟ್ ಒಂಥರ ನಾನು ತಪ್ಪು ಮಾಡಿದಾಗ ನನಗೆ ತಪ್ಪು ಸರಿ ಅಂತ ಹೇಳಿ ಬುದ್ಧಿವಾದ ಹೇಳಿರೋ ಪರ್ಸನ್ ಇದು. ಆದರೆ ಒಂಥರ ಚಂದ ಅಪ್ಪ ಇವ್ರ ಜೊತೆ ಇದ್ದಿದ್ದೆಲ್ಲ ಕ್ಷಣಗಳು. ಇಷ್ಟು 2 years ಆಯಿತು ಮೀಟ್ ಆಗಿಲ್ಲ. ಹೋಗಬೇಕು, ಮೀಟ್ ಆಗಬೇಕು, ಆದಷ್ಟು ಬೇಗ ಹೋಗಿ ಮೀಟ್ ಆಗಿ. ಫೈನಲಿ ಈಶಾ ಫೌಂಡೇಶನಿಗೆ ಬಂದ್ರಿ. ಒಂಥರ ನಂಗೆ ಆಸೆ ಇದು. ಎಷ್ಟೊಂದು ದಿನದಿಂದ ಬರ್ಬೇಕು ಅಂದ್ಕೊಂಡೆ ನಾನು. ಆ್ಯಕ್ಚುಲಿ ನಾನು ಶಿವನ ಭಕ್ತೆ. ಎಲ್ಲಿ ಖುಷಿ ಆಗೋಯ್ತು ನನಗೆ ಮಾತ್ರ ಶಿವನ ನೋಡಿ. ಅದು ಇವ್ರ ಜೊತೆ ಬಂದಿದ್ದು ಇನ್ನೂ ಖುಷಿ ಆಗೋಯ್ತು. ಒಂಥರ ಸಖತ್ತಾಯಿತು. ಗೋಲಿ ಸೋಡಾ ಕುಡ್ಕೊಂಡು ಈಶಾನ ನೋಡ್ಕೊಂಡು ಎಡವಿದ ಮನುಜನ ಬೆರಳಿನ ಚಿನ್ನ, ವಾಟ್ ಈಸ್ ಯುವರ್ ಒಪಿನಿಯನ್ ಅಬೌಟ್ ಶಿವ? ಟೆಲ್ ಮಿ, ಐ ಡೋಂಟ್ ನೋ. Seriously? It's very, very powerful. Then why you are laughing? ಇಷ್ಟೇ ಇವತ್ತು ವಿಡಿಯೋ ಮುಗೀತು. ನಾಳೆ ಬೇರೆ ಪ್ಲೇಸ್ಗೆ ಹೋಗ್ತೀನಿ. ನಾಳೆ ಇನ್ನೊಂದು ವಿಡಿಯೋ ಮಾಡ್ತೀನಿ. ಫೈನಲಿ ಕೊಯಂಬತ್ತೂರು ಇವಾಗ ಚೆನ್ನೈಯಲ್ಲಿ
ಕಂಪಿನಲ್ಲೂ ಬಲ್ಲನು ಹಿತವಾಗಿ ಸಂತಸದಲ್ಲಿ ಸಂಭ್ರಮದಲ್ಲಿ ಮಕ್ಕಳ ನಗುವಾಗಿ ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ. ಫೈನಲಿ ಬರ್ಡೇ ಎಲ್ಲ ಮುಗೀತು. ಆಮೇಲೆ ಇನ್ನೇನು ಚೆನ್ನೈಯಲ್ಲೇ ಇದ್ವಲ್ಲ, ಸೊ ಮೆರಿನಾ ಬೀಚ್ಗೆ ಹೋಗೋಣ ಅಂದ್ಬಿಟ್ಟು ಫಸ್ಟು ಜಯಲಲಿತಾ ಅವರ ಸಮಾಧಿಗೆ ಹೋಗ್ಬಿಟ್ಟು ನೋಡ್ಕೊಂಡ್ಬಿಟ್ಟು ಆಮೇಲೆ ಮೆರಿನಾ ಬೀಚಿಗೆ ಹೋದ್ವಿ. ಏನು ಚೆನ್ನಾಗಿತ್ತು ಗೊತ್ತಾ, ಸಖತ್ತಾಗಿತ್ತು, ಒಂಥರ ಮಸ್ತಾಗಿತ್ತು ಗೈಸ್. ವಿಸಿಟ್ ಮಾಡಿ ಹೋದಾಗ. ಗೈಸ್ ನೋಡಿ ಗೈಸ್, ಇದು ನನ್ನ ಔಟ್ಫಿಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಗೈಸ್. ಯಾವುದೋ ಬೇಜಾರಾಗಿ ಒಂದು ಡೈಲಾಗ್ ಬರ್ತೀನಿ ಕೇಳಿ. ಯು ಆರ್ ಆಲ್ವೇಸ್ ಮೈ ಫುಟ್. ಇತ್ತು ಧೂಳಿದೆ, ಕೊಳಗದೆ ಧೂಳು ಹೋಗೋದು, ಅದೇ ಥರ ನೀನು ನನ್ನ ಚಪ್ಪಲಿ. ಧೂಳು ಆಗ್ತಾ ಇರುತ್ತೆ, ನಾನು ಹೋಗ್ತಾ ಇರ್ತೀನಿ. ನನ್ನೆಲ್ಲ ಕನಸನ್ನು ನಿನದಂದು ನೀ ತಿಳಿದಿದ್ದೆ, 108 ನೋವಲ್ಲೂ ಅಂತ ಅನ್ಕೊಂತೀನಿ. ನಾನು ಯಾಕೆ ಗೊತ್ತಾ ಪೋಸ್ಟ್ ಮಾಡಿದ್ದು ಗೈಸ್, ಅಷ್ಟು ಕ್ಲಾರಿಟಿ ಇಲ್ಲ ಅಂತ ನಂಗೆ ಗೊತ್ತು. ಬಟ್ ನಾನು ಯಾಕೆ ಪೋಸ್ಟ್ ಮಾಡ್ತಾ ಇರೋದು ಅಂದರೆ, ಅವ್ರ ಜೊತೆ ಕಳೆದಿದ್ದ ಕ್ಷಣಗಳನ್ನ ಮರೆಯೋಕ್ಕಾಗಲ್ಲ. ಯಾಕಂದರೆ ನನ್ನ ಲೈಫಲ್ಲಿ ಟರ್ನಿಂಗ್ ಪಾಯಿಂಟ್ ಆಗಿದ್ದೆ ಅಲ್ಲಿಂದ. ಸೊ ಅದನ್ನು ಮರೆಯೋಕ್ಕಾಗಲ್ಲ. ಇಷ್ಟೇ ಗೈಸ್. ಆದರೆ ಅವ್ರ ಜೊತೆ ಇದ್ದಿದ್ದ ಕ್ಷಣ ಅಲ್ಲ ಗೈಸ್ ನನಗೆ ಎಷ್ಟು ಖುಷಿಯಾಗಿದ್ದೆ ಅಂದರೆ. ಬಟ್ ಇವಾಗ ಅವ್ರ ಲೈಫಲ್ಲಿ ಅವ್ರು ಸ್ವಲ್ಪ ಬ್ಯುಸಿಯಾಗಿದ್ದಾರೆ, ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ಬಟ್ ಅವಾಗ ಹೆಂಗಿತ್ತು ಬಾಂಡಿಂಗ್ ಅಂದರೆ ತುಂಬ ತುಂಬ ಕ್ಲೋಸ್ ಆಗಿತ್ತು. ನನ್ನ ಸ್ವಂತ ಅಕ್ಕ ಜೊತೆನೂ ಅಷ್ಟು ಚೆನ್ನಾಗಿರಲಿಲ್ಲ. ನಾನು ಅಷ್ಟು ಒಳ್ಳೆ ಬುದ್ಧಿ ಹೇಳೋರು. ನಮ್ಮ ಅಕ್ಕ ಜೊತೆ ಚೆನ್ನಾಗಿದ್ದೀನಿ, ಬಟ್ ಅವ್ರು ಒಂಥರ ನಂಗೊಂಥರ ಸೆಕೆಂಡ್ ಮದರ್ ಥರ, ಅಷ್ಟು ಪ್ರೀತಿ ಕೊಡೋರು. ಸೆಕೆಂಡ್ ಮದರ್ ಒಬ್ರಿಗೆ ಆಲ್ರೆಡಿ ಕೊಟ್ಬಿಟ್ಟಿದ್ದೀನಿ, ಸಂಜನಾ ಅಂತ. ಇದು ಥರ್ಡ್ ಮದರ್. ಇಷ್ಟೇ ಗೈಸ್. ಇವಾಗಿನ ಲಾಗು ಇಲ್ಲಿಗೆ ಮುಗಿಯುತ್ತೆ ಗೈಸ್. ಪ್ಲೀಸ್ ಸಪೋರ್ಟ್ ಮಾಡಿ ಗೈಸ್. Thank you for watching this video.